ಮಹಿಳಾ ಬಿಲ್ ಫೇಲ್, ಮೋದಿ ಹೇಳಿದ್ದೇನು? ಬೀದಿಗಿಳಿದ ಕಾಂಗ್ರೆಸ್ ಬಿಜೆಪಿ ಹೋರಾಟ ಯಾಕೆ? ಚುನಾವಣಾ ಅಸ್ತ್ರಕ್ಕಷ್ಟೇ ಸೀಮಿತವಾದ ಬಿಲ್ಗಳು, ಮೀಸಲಾತಿ ಮಹಾಯುದ್ಧದ ಸ್ಟೋರಿ ಇದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಹೊಸ ಬಿಲ್ಗಳಿಗೆ ಅಂದ್ರೆ ನಾರಿ ಶಕ್ತಿ ಕ್ಷೇತ್ರ ಪುನರ್ ವಿಂಗಡಣೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಈ ಮೂರು ಬಿಲ್ಗಳಿಗೆ ಸೋಲಾಗಿದೆ. ಒಂದು ರೀತಿ ಮೋದಿಗೆ ಮುಖಭಂಗ ಆಗಿದೆ ಅಂತಾನೆ ಹೇಳ್ಕೊಂಡು ಈ ಇಂಡಿ ಕೂಟ ಏನಿದೆ ವ್ಯಂಗ್ಯವಾಡ್ತಾ ಇದೆ. ಲೋಕಸಭೆಯಲ್ಲಿ ಒಟ್ಟು 543 ಸ್ಥಾನಗಳ ಪೈಕಿ ವೋಟಿಂಗ್ನಲ್ಲಿ ಪಾಲ್ಗೊಂಡಿದ್ದ 528 ಸಂಸದರು ಮತವನ್ನ ಹಾಕಿದ್ರು. ಬಿಲ್ ಪಾಸ್ಗೆ ಬೇಕಾಗಿದ್ದು 352 ಮತಗಳು. ಮತದಾನದಲ್ಲಿ 298 ಮತಗಳಷ್ಟೇ ಮಸೂದೆ ಪರ ಬಂದಿದ್ವು. 230 ಮತಗಳು ಮಸೂದೆ ವಿರುದ್ಧ ಕೂಡ ಬಂದ್ವು. ಲೋಕಸಭೆಯಲ್ಲಿ ನಾರಿಶಕ್ತಿ ಬಿಲ್ ಸೋತಿದ್ಯಾಕೆ ಹಾಗಾದ್ರೆ? ಪಶ್ಚಿಮ ಬಂಗಾಳ, ತಮಿಳುನಾಡು ಚುನಾವಣೆ ಗೆದ್ದೇ ಗೆಲ್ಲಬೇಕು ಅಂತ ಹಠ ಹಿಡಿದಿರೋ ಬಿಜೆಪಿಗೆ ಇದು ಅಸ್ತ್ರ ಆಗತ್ತಾ ಅಥವಾ ಹಿನ್ನಡೆ ಆಗತ್ತಾ? ದೇಶವ್ಯಾಪಿ ಹೋರಾಟಕ್ಕೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದು ಯಾವ ರೀತಿ ಈ ಹೋರಾಟ ಇರಲಿದೆ? ಈ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಮಹಿಳಾ ವಿರೋಧಿಯನ್ನು ಹಣೆಪಟ್ಟಿಗೆ ಸಿಕ್ಕಿದೆಯಲ್ಲ, ಆ ಹಣೆಪಟ್ಟಿ ಕಳ್ಚೋಕೆ ಕಾಂಗ್ರೆಸ್ ಮಾಡ್ತಿರುವಂತಹ ಸರ್ಕಸ್ ಏನು? ಇದೆಲ್ಲದರ ಬಗೆಗಿನ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. जिसको मिलेगा इसके लिए आप महिलाओं का आरक्षण लटका रहे हो। और मैं आज अपील करने आया हूं आपके पास कि इसको राजनीति के तराजू से मत तोलिए कि कम से कम 2/3 बहुमत द्वारा पारित नहीं हुआ। कल जो हुआ वो लोकतंत्र के लिए एक बहुत बहुत बड़ी जीत रही। ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಹೊಸ ಬಿಲ್ಗಳಿಗೆ ಹಿನ್ನಡೆಯಾಗಿದೆ. ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದೆ. ಲೋಕಸಭೆಯ ಒಟ್ಟು 543 ಸ್ಥಾನಗಳ ಪೈಕಿ ವೋಟಿಂಗ್ನಲ್ಲಿ ಪಾಲ್ಗೊಂಡಿದ್ದ 528 ಸಂಸದರು ಮತ ಹಾಕಿದ್ರು. ಬಿಲ್ ಪಾಸ್ಗೆ ಬೇಕಾಗಿದ್ದದ್ದು 352 ಮತಗಳು. ಮತದಾನದಲ್ಲಿ 298 ಮತಗಳಷ್ಟೇ ಮಸೂದೆ ಪರ ಬಂದವು. 230 ಮತಗಳು ಮಸೂದೆ ವಿರುದ್ಧ ಬಂದವು. 3ರಲ್ಲಿ 2ರಷ್ಟು ಮೆಜಾರಿಟಿ ನಂಬರ್ 352 ಬಾರದ ಕಾರಣಕ್ಕೆ ಬಿಲ್ ಫೇಲ್ ಆಯಿತು. शुद्धि के अद्यतन मत विभाजन इस प्रकार है: हाँ 298 298, ना 230 230। प्रस्ताव संविधान के अनुच्छेद 368 के उपबंधों के अनुसार सभा की कुल सदस्य संख्या के बहुमत द्वारा तथा सभा के उपस्थित और मत देने वाले सदस्यों के कम से कम 2/3 बहुमत द्वारा पारित नहीं हुआ। ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ ಸೋತಿದ್ಯಾಕೆ ಅನ್ನೋದನ್ನು ನೋಡೋದಾದ್ರೆ, ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಆದ ಕಾರಣಕ್ಕೆ ಸದನದ ಸಂಖ್ಯಾಬಲದ ಸರಳ ಬಹುಮತ ಇದಕ್ಕೆ ಪರಿಗಣಿಸಲು ಅವಕಾಶವಿಲ್ಲ. ಬಿಲ್ ಪಾಸ್ಗೆ 3ರಲ್ಲಿ 2ರಷ್ಟು ಬಹುಮತ ಬೇಕು. ಲೋಕಸಭೆಯಲ್ಲಿ ಎನ್ಡಿಎಗೆ ಅಷ್ಟು ಬಲಾಗಿಲ್ಲ. 3ರಲ್ಲಿ 2ರಷ್ಟು ಬಹುಮತಕ್ಕೆ 352 ಮತ ಬೇಕಿತ್ತು. ಬಿಲ್ ಪರ 298 ಮತಗಳು ಚಲಾವಣೆಯಾದರೆ ಬಿಲ್ ವಿರುದ್ಧ 230 ಮತ ಚಲಾವಣೆಯಾಗಿದೆ. 54 ಮತಗಳಿಂದ ಮೀಸಲಾತಿ ಬಿಲ್ ಫೇಲ್ ಆಗಿದೆ. ಇದರಿಂದಾಗಿ ಕ್ಷೇತ್ರ ಮರು ವಿಂಗಡಣೆ ಮಸೂದೆಗೂ ಹಿನ್ನಡೆಯಾಗಿದೆ. ನಾರಿ ಶಕ್ತಿ ಬಿಲ್ ಫೇಲ್ ಆಗುತ್ತಲೇ ದೇಶಾದ್ಯಂತ ಪರ ವಿರೋಧದ ಹೋರಾಟಗಳು ನಡೆದವು. ನಿನ್ನೆ ರಾತ್ರಿಯಿಂದಲೇ ಸಂಸತ್ ಆವರಣದಲ್ಲೇ ಪರ ವಿರೋಧ ಪ್ರತಿಭಟನೆಗಳು ನಡೆದವು. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಗುಡುಗಿದ್ರು. संविधान पर आक्रमण था और इसको हमने हरा दिया, तो अच्छी बात है। सर, जो सरकार कह रही है कि महिलाओं का विरोध किया, इस बात की आप लोग पर नहीं, हमने क्लियरली बोला है कि ये महिला बिल नहीं है। ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है। ये हमने रोक दिया है। और मैं अभी कह रहा हूँ, प्रधानमंत्री से कह रहा हूँ, अगर आप महिला बिल चाहते हैं 2023 का महिला बिल निकालिए, उसका इम्प्लीमेंटेशन आज से करिए और पूरा का पूरा ऑपोजिशन 100%
आपको समर्थन देगा और महिला बिल हम इमीडिएट इम्प्लीमेंटेशन करा देंगे। की बात नहीं थी, ये देश के लोकतंत्र की बात थी, ये देश की अखंडता की बात थी। हम कभी इससे सहमत नहीं हो सकते कि आप इस महिला आरक्षण को इस तरह से परसीमन से जोड़े कि वो पुरानी जनगणना पर चले जिसमें ओबीसी शामिल भी नहीं है। तो ये मुमकिन ही नहीं था कि ये बिल पारित हो, और मेरे ख्याल से हमारे देश के लोकतंत्र के लिए, हमारे देश की अखंडता के लिए ये एक बहुत बड़ी चीज है। विरोधी माइंडसेट की वो कह रहे हैं जिन्होंने हाथरस में कुछ नहीं किया, जिन्होंने उन्नाव में कुछ नहीं किया, जिन्होंने मणिपुर की महिलाओं के लिए कुछ नहीं किया, जिन्होंने खिलाड़ियों के लिए कुछ नहीं कहा, ये कह रहे हैं कि हमारा विरोधी माइंडसेट है महिलाओं का। ದೆಹಲಿಯಲ್ಲಿ ಸಿಎಂ ರೇಖಾ ಗುಪ್ತಾ ನೇತೃತ್ವದಲ್ಲಿ ಪ್ರತಿಭಟನಾ ಸಮಾವೇಶ ನಡೆಯಿತು. ನಾರಿ ಶಕ್ತಿ ರಾಷ್ಟ್ರಶಕ್ತಿ ಅಂತ ಘೋಷಣೆ ಕೂಗಿದ್ರು. ಬಿಹಾರದ ಪಾಟ್ನಾದಲ್ಲಿ ರೈಲು ತಡೆದು ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಕ್ಕಿಂನಲ್ಲಿ ಸಾವಿರಾರು ಮಹಿಳೆಯರು ರಾಷ್ಟ್ರಧ್ವಜ ಹಿಡಿದು ಕಾಂಗ್ರೆಸ್ ವಿರುದ್ಧ ಬೃಹತ್ ಮೆರವಣಿಗೆ ನಡೆಸಿದ್ರು. ನಾರಿ ಶಕ್ತಿ ಬಿಲ್ ತಡೆದಿದ್ದಕ್ಕೆ ಧಿಕ್ಕಾರಾನೂ ಕೂಗಿದ್ರು. ಮಹಿಳಾ ವಿರೋಧಿ ಕಾಂಗ್ರೆಸ್ ಎಂದು ಕೂಗುತ್ತ ಇಂಡಿ ಮೈತ್ರಿಕೂಟದ ವಿರುದ್ಧ ಮುಂಬೈನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಪಕ್ಷ ನಿನ್ನೆ ದಿವಸ ಮಾಡಿರುವಂತಹ ಅವಮಾನ ಭಾರತದ ಮಹಿಳೆಯರು ಎಂದು ಕ್ಷಮಿಸಲ್ಲ. ಭಾರತದ ಮಹಿಳೆಯ ಪ್ರತೀಕಾರ ಈ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೋಡಲಿ. ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, ಡಿಎಂಕೆ ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ನೀವು ನೋಡಿ, ಶ್ರೀಮತಿ ಪ್ರಿಯಾಂಕಾ ವಡ್ರಾ ಅವರು ಕಾಂಗ್ರೆಸ್ ಪರವಾಗಿ ಮಹಿಳಾ ವಿರೋಧಿ ನೀತಿಯನ್ನ ಮಂಡನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಆಗ್ಲೇ ಇದೆ. ಅವ್ರಿಗೆ ಮುಂಚೆ ಅವ್ರ ತಾಯಿ ಲೋಕಸಭೆಯಲ್ಲಿ ಇದ್ರು, ಈಗ ರಾಜ್ಯಸಭೆಯಲ್ಲಿ. ಹಾಗಾಗಿ ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ಡಿಎಂಕೆ ತಗೊಳ್ಳಿ, ಶ್ರೀಮತಿ ಕನಿಮೊಳಿ ಅವರು ಪಾರ್ಲಿಮೆಂಟ್ ಅಲ್ಲಿ ಜೋರಾಗಿ ಈ ಪ್ರಸ್ತಾಪದ ವಿರುದ್ಧ ಮಾತಾಡಿದ್ರು. ಯಾವ ಮನಸ್ಸಿನಿಂದ ಮಾತಾಡ್ತಾರೆ ಅರ್ಥ ಆಗಲ್ಲ. ಮಹಿಳೆ ಎನ್ನುವ ಹೆಮ್ಮೆ ನಿಮಗಿಲ್ವಾ? ನಾನ್ ಮಹಿಳೆ ಅನ್ನೋ ಗರ್ವ ಇಲ್ವಾ? ಪಾರ್ಟಿ ಪಾಲಿಟಿಕ್ಸ್ ಬಿಯಾಂಡ್ ಆಗಿ ಮಹಿಳೆಯನ್ನು ನೋಡುವ ಆಲೋಚನೆ ಇಲ್ವಾ ನಿಮಗೆ? ಕಾಂಗ್ರೆಸ್ಸಿನ ಸಂಸದ ಮಹಿಳೆಯರೇ, ಯಾವ ಪುರುಷಾರ್ಥಕ್ಕೆ ಇದನ್ನು ಮಾಡ್ತಾ ಇದ್ದೀರಿ? ನೀವೆಲ್ಲ ರಾಜಕೀಯ ಘಟಕದ ಲೀಡ್ ಮಾಡಕ್ಕೆ ನಂಗೆ ಸಂಕೋಚ ಆಗ್ತಾ ಇದೆ ನಿಮ್ಗಳ ಬಗ್ಗೆ ಮಾತಾಡೋದಕ್ಕೆ. ಕಾಂಗ್ರೆಸ್ಸಿನ ಮಹಿಳೆಯರ ಮಹಿಳಾ ನೀತಿಯನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಲೇಬೇಕಾಗತ್ತೆ. ಈ ರೀತಿ ಪಕ್ಷಕ್ಕೆ ಗಂಟು ಬಿದ್ದು ಸ್ವಾಭಿಮಾನವನ್ನ ಯಾರು ಮಾರ್ಕೊಳ್ಳಕ್ ಹೋಗ್ಬೇಡಿ ಅನ್ನೋ ಸಲಹೆಯನ್ನು ಕೊಡ್ತೀನಿ. ಇದು ನಾವು ಹೋರಾಟ ಮುಂದುವರಿಸ್ತೀವಿ. ಈ ಬಿಲ್ ಜಾರಿ ಆಗ್ಬೇಕು, ಆ ಚಾಲೆಂಜ್ ನಾನು ತಗೋತೀನಿ. ಇದೇನು ಮಲ್ಕೊಳ್ಳಲ್ಲ. ನಾವು 4 ದಿನ ಪ್ರತಿಭಟನೆ ಮಾಡಿ ತೂಚಿ ಅಂತ ನಿಮಗೆ ಬೀದಿಯಲ್ಲಿ ಹರಾಜಾಗ್ತೀವಿ. ಮನೆಯಲ್ಲೂ ಹೋಗಿ ನಿಮ್ಮ ಯೋಗ್ಯತೆನ ನಾವು ಅರ್ಥ ಮಾಡಿಸ್ತೀವಿ ಮಹಿಳೆಯರಿಗೆ. ಮಹಿಳಾ ಬಿಲ್ ಸೋಲಿಸಿದ್ದಕ್ಕೆ ಪ್ರಧಾನಿ ಮೋದಿ ಬೇಸರ. ದೇಶವ್ಯಾಪ್ತಿ ಹೋರಾಟಕ್ಕೆ ಪ್ರಧಾನಿ ಮೋದಿ ಕರೆ. ಲೋಕಸಭೆಯಲ್ಲಿ ಮಹಿಳಾ ಬಿಲ್ ಸೋಲಿಸಿದ್ದಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿಸಿಎಸ್ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರತಿಪಕ್ಷಗಳು ಮುಂದೆ ಭಾರೀ ಬೆಲೆ ತೆರಬೇಕಾಗುತ್ತೆ. ಪ್ರತಿಪಕ್ಷಗಳ ರಾಜಕೀಯದ ಹಾದಿ ಇನ್ನಷ್ಟು ಕಠಿಣವಾಗಲಿದೆ. ಮಹಿಳಾ ವಿರೋಧಿ ಪ್ರತಿಪಕ್ಷಗಳ ವಿರುದ್ಧ ಹೋರಾಟ ಮಾಡಬೇಕು. ದೇಶದ ಹಳ್ಳಿಗಳಲ್ಲೂ ಪ್ರತಿಪಕ್ಷಗಳ ವಿರುದ್ಧ ಹೋರಾಟ ಮಾಡಿ ಪ್ರತಿಪಕ್ಷಗಳದ್ದೇ ರಾಜಕಾರಣ ಎಂಬುದರ ಮನವರಿಕೆ ಮಾಡಿ ಎಂದು ಕರೆ ಕೊಟ್ಟಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದರು. कांग्रेस पार्टी और उनके कुछ साथियों को महिलाओं का आक्रोश को झेलना पड़ेगा। कांग्रेस पार्टी के ऊपर भी यह काला दाग, महिला विरोधी का जो दाग चिपक गया है, ये कभी खत्म होने वाला नहीं है। इसलिए इसको हमारा सरकार पार्टी का विफलता मत समझे और महिलाओं को अधिकार नहीं दे करके सेलिब्रेशन करना ये तो घोर पाप है। ये कांग्रेस की प्रेस वार्ता में ये कहा गया कि वो 2023 के पारित बिल का समर्थन करते हैं जिसमें डीलिमिटेशन का उल्लेख है, लेकिन दोगलापन कांग्रेस का इतना कि साथ में ये भी कहते हैं कि उन्हें परिसीमन की समिति और व्यवस्था में विश्वास नहीं। कांग्रेस को देश की संवैधानिक व्यवस्थाओं में विश्वास नहीं,
देश की संसद में विश्वास नहीं और देश की महिला पर भी विश्वास नहीं, ये कांग्रेस ने अपना क्रूर चेहरा देश की जनता के सामने उजागर किया है। 2023ರ ಮಹಿಳಾ ಮೀಸಲಾತಿ ಜಾರಿಗೆ ತನ್ನಿ. ಕಾಂಗ್ರೆಸ್ ಸವಾಲು, ಕೇಂದ್ರಕ್ಕೆ ಸಂಕಷ್ಟ. ಈ ಹಿಂದೆ 2023ರಲ್ಲೇ ಮಹಿಳಾ ಮೀಸಲಾತಿ ಮಸೂದೆ ಎರಡೂ ಸದನಗಳಲ್ಲಿ ಅಂಗೀಕಾರವಾಗಿ ರಾಷ್ಟ್ರಪತಿ ಮುದ್ರೆ ಬಿದ್ದು ಕಾಯ್ದೆಯಾಗಿದೆ. ಹೀಗಾದರೂ ಅದರೊಟ್ಟಿಗೆ ಸಂವಿಧಾನ ತಿದ್ದುಪಡಿ, ಕ್ಷೇತ್ರ ಪುನರ್ವಿಂಗಡಣೆ ಸೇರಿ ಹೊಸ ಕಾಯ್ದೆ ಮಾಡಿದ್ದನ್ನು ಪ್ರತಿಪಕ್ಷಗಳು ಆಕ್ಷೇಪಿಸಿವೆ. 2023ರ ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ತನ್ನಿ ಅಂತ ಸವಾಲು ಹಾಕಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹಕ್ಕೊತ್ತಾಯ ಮಂಡಿಸಲು ನಿರ್ಧರಿಸಲಾಗಿದೆ. Yesterday in Parliament, they came out with this new bill. They said they're trying to pass a women's bill, but they had already passed the women's bill in 2023. So hidden behind the bill, the women's bill yesterday, was the delimitation to weaken the strength of southern states, to weaken the strength of small states, to weaken the strength of northeastern states. And we defeated that bill yesterday in Parliament House. Government ways to, if they want to implement women reservation, they have to do it immediately. Our demand is to implement women reservation with the existing 543 strength. ಇನ್ನು ಪತ್ರಿಕಾಗೋಷ್ಠಿ ಮಾಡಿದ ಪ್ರಿಯಾಂಕಾ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. The OBC quota, I think almost every speaker from the opposition has referred to it. We are all saying that if there are women's reservations, just like there will be 1/3 reservations in the ST and the SC, there has to be a OBC reservation which is commensurate to the number. That's it. Every party of the India Alliance will say it very, very clearly. Bring that 2023 legislation which was passed, make whatever change you want to get it done by 2029, we will fully support it. They can take their Mahila Morcha in front of whoever's house they want, they can make as much tamasha as they want. This country has now awakened to the fact, ये सरकार कह रहे हैं कि ब्लैक डे है, ब्लैक डे इनके लिए इसलिए है क्योंकि पहली बार इनको धक्का लगा जो लगना चाहिए था. आज की महिलाओं की समस्याएं बहुत ज्यादा बढ़ रही हैं, संघर्ष बढ़ रहा है. बेवकूफ नहीं है महिलाएं, सब कुछ देख रही हैं. वो PR मीडिया बाजी वो अब नहीं चलेगी. ಈ ಮಧ್ಯೆ ದಕ್ಷಿಣ ರಾಜ್ಯಗಳ ಸಿಎಂಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಒಕ್ಕೂಟ ವ್ಯವಸ್ಥೆಗೆ ಹಾನಿ ಮಾಡಲು ಹೋದವರಿಗೆ ಆದ ಪಾಠ ಆಗಿದು ಅಂತ ಬಣ್ಣಿಸಿದ್ದಾರೆ. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ, ಯಾಕಂದ್ರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದ್ರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದ್ರೆ, ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನ ಫಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತೆ ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ வுமென் ரிசர்வேஷன். டீலிமிட்டேஷன் கருப்பு சட்டத்துக்கு எதிரான நம்ம போராட்டம் வெற்றி பெற்றிருக்கு. இந்த ஆபத்தை ஒரு வருஷத்துக்கு முன்பே அறிந்து இந்த வெற்றியை பெறுவதற்கான எல்லா பணியையும் அப்போவே நாம் தொடங்கணும். மாநில முதல்வர்கள், எதிர்க்கட்சி தலைவர்கள் ஒருங்கிணைப்பு கூட்டம் தொடங்கி நேற்று முன்தினம் கருப்பு கொடி ஏற்றி கருப்பு சட்ட நகலை கொளுத்தின. जो कानून लागू किए सभा में, वुमेन रिजर्वेशन, डिलिमिटेशन, सीट बढ़ाने का, ये दिखने के लिए 3 अलग अलग बिल जैसा दिख रहा है, मगर सीट बढ़ाने के लिए एक मुखौटा बनाया महिला आरक्षण. महिला आरक्षण अगर लागू करना है तो इतने सारे काम का कोई जरूरत नहीं था.
ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ. ಪಶ್ಚಿಮ ಬಂಗಾಳ, ತಮಿಳುನಾಡು ಚುನಾವಣೆ ಗೆಲ್ಲಲೇಬೇಕೆಂದು ಹಠ ಹಿಡಿದಿರುವ ಬಿಜೆಪಿ ಇದನ್ನೇ ಬಂಡವಾಳ ಮಾಡಿಕೊಳ್ಳೋದ್ರಲ್ಲಿ ಸಂಶಯಬೇಕಿಲ್ಲ. ಆದರೆ ಎಲ್ಲವನ್ನೂ ಮತದಾರನಿಗೆ ಮನದಟ್ಟು ಮಾಡಿಕೊಡುವ ಜವಾಬ್ದಾರಿ ಇದೀಗ ಪ್ರತಿಪಕ್ಷಗಳ ಮೇಲೆ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇರಾನ್ ಟ್ರಂಪ್ ಮೊಂಡಾಟ, ಮತ್ತೆ ಯುದ್ಧದ ಭೀತಿ. ಹರ್ಮುಜ್ ಬಂದ್ ದಾಟಲು ಬಂದವರಿಗೆ ಗುಂಡೇಟು. ಭಾರತದ ಹಡಗುಗಳಿಗೂ ಬ್ರೇಕ್, ಸಮಸ್ಯೆ ಈಗ ಶುರು. ಹರ್ಮುಜ್ ಗುಂಡೇಟು ಸ್ಟೋರಿ ಇದು. ಹರ್ಮುಜ್ ಈಗ ಮತ್ತೆ ಬಂದ್ ಆಗಿದೆ. ಒಂದ್ ಕಡೆ ಇರಾನ್ ಇರಬಹುದು, ಇನ್ನೊಂದ್ ಕಡೆ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಮೊಂಡಾಟದಿಂದಾಗಿ ಸಾಕಷ್ಟು ರಾಷ್ಟ್ರಗಳಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಯಾಕಂದ್ರೆ ಹರ್ಮುಜ್ ನಲ್ಲಿ ಈಗಾಗಲೇ ಅಮೆರಿಕ ನೌಕಾಪಡೆಗಳು ಲಂಗರ ಹಾಕೊಂಡು ನಿಂತ್ಕೊಂಡಿರುವಂತದ್ದು ಒಂದಷ್ಟು ಹಡಗುಗಳು. ಯಾಕಂದ್ರೆ ಹರ್ಮುಜ್ ನ ಒಳಭಾಗಕ್ಕೂ ಕೂಡ ಯಾವುದೇ ಹಡಗುಗಳು ಹೋಗ್ತಿಲ್ಲ, ಹರ್ಮುಜ್ ನಿಂದ ಹೊರಭಾಗಕ್ಕೂ ಕೂಡ ಯಾವುದೇ ಹಡಗುಗಳು ಬರ್ತಿಲ್ಲ. ಎಷ್ಟು ದಿನ ಭಾರತಕ್ಕೆ ಒಂದ್ ರೀತಿ ಲೀನಿಯನ್ಸ್ ಅನ್ನ ಇರಾನ್ ಕೊಡ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ಸ್ನೇಹ ಸಂಬಂಧ ಒಳ್ಳೇದಿದೆ, ಹಾಗಾಗಿ ಭಾರತಕ್ಕೆ ಬರುವಂತಹ ಹಡಗುಗಳನ್ನ ಕಳಿಸ್ಕೊಡ್ತಾ ಇತ್ತು. ಬಟ್ ಈಗ ಇನ್ನು ಮುಂದೆ ಭಾರತಕ್ಕೂ ಕೂಡ ಯಾವುದೇ ಹಡಗುಗಳು ಬರುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಹರ್ಮುಜ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಯಾವುದೇ ಒಂದು ಮಿತ್ರ ರಾಷ್ಟ್ರಗಳ ಒಂದು ಹಡಗುಗಳಿಗೂ ಕೂಡ ಎಂಟ್ರಿ ಮತ್ತು ಎಕ್ಸಿಟ್ ಅಲ್ಲಿ ಇರಲಿಲ್ಲ, ಇರೋದು ಕೂಡ ಇಲ್ಲ ಈಗ ಸದ್ಯಕ್ಕೆ. ಹಾಗಾದ್ರೆ ಹರ್ಮುಜ್ ಮತ್ತೆ ಬಂದ್ ಆಗೋದಕ್ಕೆ ರೀಸನ್ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮತ್ತೆ ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಇದಕ್ಕೆ ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಇರಾನ್ ಮತ್ತು ಅಮೆರಿಕ ನಡುವಿನ ಮೊಂಡಾಟ ಇದಕ್ಕೆ ಪ್ರಮುಖ ಕಾರಣ. ಹರ್ಮುಜ್ ದಾಟಲು ಮುಂದಾದ ಹಡಗುಗಳ ಮೇಲೆ ಇರಾನ್ ನೌಕಾಪಡೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಈ ಹಿಂದೆ ಕೂಡ ಒಂದಷ್ಟು ವಾರ್ನಿಂಗ್ ಅನ್ನ ಕೊಡ್ತಾ ಬರ್ತಾ ಇತ್ತು. ಇರಾನ್ನ IRGC ಸಿಬ್ಬಂದಿಯಿಂದ ಹಡಗುಗಳ ಸಂಚಾರಕ್ಕೆ ಅಡಚಣೆಯನ್ನ ಉಂಟು ಮಾಡಲಾಗ್ತಾ ಇದೆ. ಈಗ ಯಾವ ಕೂಡ ಸ್ನೇಹ ಸಂಬಂಧವನ್ನೆಲ್ಲಿ ಇವರು ನೋಡ್ತಾ ಇಲ್ಲ. 23ಕ್ಕೂ ಹೆಚ್ಚು ಹಡಗುಗಳನ್ನ ಇರಾನ್ ಬಂದರುಗಳಿಗೆ ಅಮೆರಿಕ ಕಳಿಸ್ಕೊಟ್ಟಿದೆ. ಒಂದು ಭಾಗದಲ್ಲಿ ಅಮೆರಿಕ ಸೇನೆಯವರಿದ್ರೆ, ಇನ್ನೊಂದು ಕಡೆ ಇರಾನ್ ಸೇನೆಯವರಿದ್ದಾರೆ. ಹರ್ಮುಜ್ ಮೇಲೆ ಅಮೆರಿಕ ನಿಯಂತ್ರಣ ವಿರೋಧಿಸಿ ಈ ಒಂದು ಬಂದ್ಗಳನ್ನ ಇರಾನ್ ಅವರು ಮಾಡ್ತಾ ಇರುವಂತದ್ದು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಹರ್ಮುಜ್ ಇಲ್ಲಿ ಮೇನ್ ಟಾರ್ಗೆಟ್ ಆಗಿದೆ. ಹಡಗುಗಳ ನಿಯಂತ್ರಣದ ಬಗ್ಗೆ ಅಮೆರಿಕಾದಿಂದ ಎಚ್ಚರಿಕೆ ಕೂಡ ನೀಡಲಾಗ್ತಾ ಇದೆ. ಹಡಗುಗಳನ್ನ ಹೊರಗೆ ಬಿಡುವಂಥದ್ದಿರಬಹುದು, ಒಳಗಡೆ ಕಳಿಸ್ಕೊಳ್ಳುವಂಥದ್ದು ಇರಬಹುದು, ಇದೆಲ್ಲವೂ ಕೂಡ ಅಮೆರಿಕ ಕಂಟ್ರೋಲ್ ಪಡ್ಕೊಳಕ್ ನೋಡ್ತಾ ಇದೆ. ಹಡಗುಗಳ ನಿಯಂತ್ರಣದ ಬಗ್ಗೆ ಅಮೆರಿಕಾದಿಂದ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಅಮೆರಿಕ ಕೂಡ ಒಂದ್ ಕಡೆ ಪದೇ ಪದೇ ವಾರ್ನಿಂಗ್ ಮಾಡ್ತಾ ಬರೋದು. ತೈಲ ಹಡಗುಗಳ ಸಂಚಾರಕ್ಕೆ ಕಂಪ್ಲೀಟ್ ಆಗಿ ಈಗ ಬ್ರೇಕ್ ಬಿದ್ದಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂಥದ್ದು ಕೂಡ ಪಕ್ಕಾ. ಇನ್ನು ಮುಂದಿನ ದಿನಗಳಲ್ಲಿ ತೈಲ ಹಡಗುಗಳಿರಬಹುದು, LPG ಸಿಲಿಂಡರ್ ಹೊತ್ತಂತಹ ಹಡಗುಗಳು ಯಾವುದೂ ಕೂಡ ಇಲ್ಲಿ ಸಂಚಾರ ಆಗ್ತಾ ಇಲ್ಲ. ಭಾರತದ ಹಡಗುಗಳಿಗೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಬ್ರೇಕ್ ಹಾಕಿದೆ ಇರಾನ್ ಆಸ್ ವೆಲ್ ಆಸ್ ಅಮೆರಿಕ. ಹರ್ಮುಜ್ ಜಲಸಂಧಿ ದಾಟ್ತಾ ಇದ್ದ ಭಾರತದ ಹಡಗುಗಳ ಮೇಲೆ ಇರಾನ್ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಭಾರತದ 2 ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಈ ಒಂದು ಗುಂಡಿನ ದಾಳಿಯಲ್ಲಿ ಭಾರತದ ಹಡಗಿನಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಗಾಯಗಳಾಗಿದೆ. ಇರಾನ್ ಇಲ್ಲಿ ಯಾವ ಮಿತ್ರತ್ವವನ್ನು ಕೂಡ ನೋಡ್ತಾ ಇಲ್ಲ. ಹರ್ಮುಜ್ ದಾಟ್ತಿದ್ದ ಹಡಗುಗಳನ್ನ ವಾಪಸ್ ಇರಾನ್ಗೆ ತಳ್ಳಿದೆ ಇರಾನ್ನ ನೌಕಾಪಡೆ. ಅಂದ್ರೆ ಇದನ್ನ ದಾಟಿ ನೀವು ಮುಂದೆ ಹೋಗೋ ಆಗಿಲ್ಲ, ನಾವು ಹರ್ಮುಜನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದೀವಿ, ಯಾವುದೇ ಒಂದು ರಾಷ್ಟ್ರಗಳಿಗೂ ಕೂಡ ನಾವಿಲ್ಲಿ ಫ್ರೀನೆಸ್ ಅನ್ನ ಕೊಡೋದಿಲ್ಲ. ದಾಳಿ ಆಗುತ್ತಲೇ ಇರಾನ್ ರಾಯಭಾರಿಗೆ ವಿದೇಶಾಂಗ ಇಲಾಖೆ ಬುಲಾವನ್ನ ಕೊಟ್ಟಿದೆ. ಯಾಕಂದ್ರೆ ಎಲ್ಲವೂ ಕೂಡ ಸರಿಯಾಗಬೇಕು ಅಂತ ಎಲ್ಲಾ ರಾಷ್ಟ್ರಗಳು ಅನ್ಕೊಳ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ಭಾರತದ ಹಡಗುಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್ ದಾಳಿಯ ಬಗ್ಗೆ ರಾಯಭಾರಿಯಿಂದ ವಿವರಣೆಯನ್ನ ಪಡೆದಿದ್ದಾರೆ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು. ಯಾಕಾಗಿ ಈ ಒಂದು ಅಟ್ಯಾಕ್ ಆಗ್ತಿದೆ, ಮುಂದೆ ಏನಾಗಬಹುದು, ಏನೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಮತ್ತು ರಾಯಭಾರಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾವ ರಾಷ್ಟ್ರದವರಿಗೂ ಕೂಡ ನಷ್ಟ ಆಗಬಾರದು. 2 ರಾಷ್ಟ್ರಗಳ ನಡುವಿನಂತಹ ಒಂದು ಮೊಂಡಾಟ, ಅಹಂಕಾರ, ಗ್ರಜ್ ಇರಬಹುದು, ಇದರಿಂದಾಗಿ ಸಾಕಷ್ಟು ಹಾನಿಗಳಾಗ್ತಾ ಇದೆ. 2 ರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಆಸ್ತಿ ಪಾಸ್ತಿಗಳು ನಷ್ಟ ಆಗಿದೆ, ಜೀವ ಹಾನಿಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ನಡೆ ನಿಜಕ್ಕೂ ಇದು ಒಂದು ರೀತಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಿರೋದು. ಹರ್ಮುಜ್ ಬಂದಾಗಿದೆ, ಹರ್ಮುಜ್ ಜಲಸಂಧಿ ಏನಿದೆ ನಿಯಂತ್ರಣ ನಮಗೇ ಬೇಕು ಅಂತ ಹೇಳ್ಕೊಂಡು ಒಂದ್ ಕಡೆ ಅಮೆರಿಕ ಪಟ್ಟು ಹಿಡಿತಾ ಇದೆ. ಬಟ್ ಇರಾನ್ ಅದಕ್ಕೆ ಇಲ್ಲ, ಈ ಹಿಂದೆ ಕೂಡ ನಮ್ಮ ಕಂಟ್ರೋಲ್ ಇತ್ತು, ಇನ್ನೂ ಕೂಡ ನಮ್ಮ ಕಂಟ್ರೋಲಿಗೆ ಬೇಕು ಅಂತ ಹೇಳ್ತಿದೆ. ಅಮೆರಿಕಾದಿಂದ ದಬ್ಬಾಳಿಕೆಯನ್ನ ನಿಲ್ಲಿಸಬೇಕು. ಏನು ಅಮೆರಿಕ ಪದೇ ಪದೇ ದಬ್ಬಾಳಿಕೆಯನ್ನ ಮಾಡ್ತಿದೆ ನೋಡಿ, ಇಲ್ಲಿಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಡಬೇಕು. ಇರಾನ್ ಬಂದರುಗಳನ್ನ ಬಂದ್ ಮಾಡಬಾರ್ದು.
ಈಗಾಗಲೇ ನಾವು ನೋಡ್ತಾ ಹೋಗ್ಬೋದು, ಅಮೆರಿಕ ದೊಡ್ಡ ವೆಪನ್ ಅಂತಂದ್ರೆ ಈ ಬಂದರ್ಗಳನ್ನ ಬಂದ್ ಮಾಡುವಂಥದ್ದು ಮಾಡಬಾರ್ದು, ಕದನ ವಿರಾಮದ ಸೂತ್ರಗಳ ಪಾಲನೆ ಆಗಬೇಕು ಅಂತ ಹೇಳಿಕೊಂಡು ಇರಾನ್ ಇಲ್ಲಿ ಹೇಳ್ತಾ ಇದೆ. ಅದ್ರ ಜೊತೆಗೆ ಮಿತ್ರ ರಾಷ್ಟ್ರ ಲೆಬನಾನ್ ಕದನ ವಿರಾಮದ ಉಲ್ಲಂಘನೆ ಆಗಬಾರ್ದು, ಲೆಬನಾನ್ ಮೇಲೆ ಅಟ್ಯಾಕ್ ಆಗಬಾರ್ದು, ಇಸ್ರೇಲ್ನವರು ಅಟ್ಯಾಕ್ ಮಾಡಬಾರ್ದು, ಕದನ ವಿರಾಮ ಉಲ್ಲಂಘನೆ ಆಗಬಾರ್ದು, ವಾಷಿಂಗ್ಟನ್ನಿಂದ ಒಪ್ಪಂದಗಳ ಉಲ್ಲಂಘನೆ ಕೂಡ ಆಗಬಾರ್ದು. ಎಲ್ಲ ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಇಸ್ರೇಲ್ ಆಸ್ ವೆಲ್ ಆಸ್ ಅಮೆರಿಕ ಬ್ರೇಕ್ ಮಾಡ್ತಾ ಇದೆ. ಅಮೆರಿಕ ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ, ಅವರು ಕೂಡ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಬೇಕು. ಲೆಬನಾನ್ ಮೇಲೆ ಈಗ ಅಟ್ಯಾಕ್ ತಕ್ಕ ಮಟ್ಟಿಗೆ ನಿಂತು ಹೋಗ್ಬಿಟ್ಟಿದೆ, ಹಾಗಾಗಿ ಮತ್ತೆ ಅಟ್ಯಾಕ್ ಮಾಡಬಾರ್ದು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಒಂದ್ ಕಡೆ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿ ಇಲ್ಲಿ ಅಮೆರಿಕ ಆಸ್ ವೆಲ್ ಆಸ್ ಇರಾನ್ ಮಾಡ್ತಾ ಇರುವಂತದ್ದು. ಹರ್ಮುಜ್ ಬಂದ್ ಮಾಡುತ್ತಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಅಲರ್ಟ್ ಅನ್ನ ನೀಡಲಾಗಿದೆ. ಯಾಕಂದ್ರೆ ಈ ಎರಡು ದೇಶಗಳ ಯುದ್ಧದಲ್ಲಿ ಬಡವಾಗಿದ್ದಂಥದ್ದು ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳು. ಲೆಬನಾನ್ನಲ್ಲಿ ದಾಳಿ, ವಿಶ್ವಸಂಸ್ಥೆಯ ಫ್ರೆಂಚ್ ಅಧಿಕಾರಿ ಸೇರಿ 3 ಜನರ ಸಾವಾಗಿದೆ. ಲೆಬನಾನ್ನಲ್ಲಿ ಅಟ್ಯಾಕ್ ಮುಂದುವರಿತಾ ಇದೆ, 3 ಜನರು ಅಧಿಕಾರಿಗಳ ಸಾವಾಗಿರೋದು. ಇರಾನ್ನ 6 ಏರ್ಪೋರ್ಟ್ಗಳು, ವಾಯುನೆಲೆಗಳು ಓಪನ್ ಆಗಿದೆ. ಈಗಾಗಲೇ ಇರಾನ್ನಲ್ಲಿರುವಂತಹ ಕೆಲವೊಂದು ವಾಯುನೆಲೆ ಇರಬಹುದು, ಏರ್ಪೋರ್ಟ್ಗಳು ಬಂದ್ ಆಗಿತ್ತಲ್ಲ, ತಕ್ಕ ಮಟ್ಟಿಗೆ 6 ಏರ್ಪೋರ್ಟ್ಗಳು ಮತ್ತು ವಾಯುನೆಲೆಗಳನ್ನ ಇರಾನ್ ಈಗಾಗಲೇ ಓಪನ್ ಅನ್ನ ಮಾಡಿರುವಂಥದ್ದು. ಯಾಕಂದ್ರೆ ಯುದ್ಧದ ವಾತಾವರಣ ಅಲ್ಲಿಲ್ಲ, ಬಟ್ ಹರ್ಮುಜ್ ಬಂದಾಗಿದೆ ಅಂತ ಹೇಳ್ಕೊಂಡು ಗಲ್ಫ್ ರಾಷ್ಟ್ರಗಳಲ್ಲಿ ಆತಂಕ ಹೆಚ್ಚು ಆಗ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಶಾಂತಿ ಸಂಧಾನಕ್ಕೆ ಮುಂದಾಗಿದೆ. ಈಜಿಪ್ಟ್ ಆಸ್ ವೆಲ್ ಎಸ್ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಹಂತದ ಶಾಂತಿ ಸಭೆ ಆಗತ್ತೆ, ಶಾಂತಿ ಸಭೆ ವಿಫಲ ಆಗತ್ತೆ. ಈಗ ಮತ್ತೊಂದು ಸುತ್ತಿನ ಶಾಂತಿ ಸಂಧಾನಕ್ಕೆ ಈಜಿಪ್ಟ್ ಮತ್ತು ಪಾಕಿಸ್ತಾನ ಮುಂದಾಗಿದೆ. ಷರತ್ತುಗಳಿಗೆ ಅಮೆರಿಕ ಆಸ್ ವೆಲ್ ಆಸ್ ಇರಾನ್ ಒಪ್ಪಿಗೆ ನೀಡುತ್ತಾ ಅನ್ನುವಂಥದ್ದು ನೋಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. Wednesday when the ceasefire ends. Will you extend the ceasefire or will you start attacks again? Maybe I won't extend it. Okay. But the blockade is going to remain. But But maybe I won't extend it. So you have a blockade, and unfortunately we'll have to start dropping bombs again. Thank you very much, everybody. Thank you. I think it's going to happen.